Hi dear students, how are you? Hope all are you okay. In the previous class, we were discussed about the color of the compounds. Okay, so ions ಗಳು ಹೇಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಗಳು ಹೇಗೆ ಕಲರ್ ಅನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. In this class we are going to discuss about new concepts, that is magnetism concept ಅನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ತೀರಾ. Before going to that, we have to know about the metallic compounds. So as you know that melting point and boiling points ಗಳ ಬಗ್ಗೆ ನಾನು ನಿಮಗೆ ನಿನ್ನೆ ಹೇಳಿದ್ದೀನಿ. ಸೊ ಈ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಹೇಗೆ ಡಿಪೆಂಡ್ ಆಗುತ್ತೆ ಅಂದರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದ ಹಾಗೆ ಅವುಗಳಿಗೆ ಬಾಯ್ಲಿಂಗ್ ಪಾಯಿಂಟ್ ಮತ್ತು ಮೆಲ್ಟಿಂಗ್ ಪಾಯಿಂಟ್ ಅನ್ನೋದು ಜಾಸ್ತಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಫ್ ಅ ಮೆಟಲ್ ಕಂಟೈನ್ಸ್ ಮೋರ್ melting point, it shows high melting point means the bond between the metals is very strong. It means that metal is harder in nature. So here, as you know that from titanium to chromium, the valence electrons, nothing but unpaired electrons are increases. From chromium to zinc, the unpaired electrons decreases. Same thing, zirconium to molybdenum, unpaired electrons increases, and molybdenum to next one is what? Decreases. Gold orgu ಏನಾಗಿರುತ್ತೆ ಡಿಕ್ರೀಸ್ ಆಗುತ್ತೆ. ಸೇಮ್ ಹಾಫ್ಮೋನಿಯಂ ಇನ್ನು ತಗೊಂಡು ಟಂಗ್ಸ್ಟನ್ವರೆಗೂ ಹೋದಾಗ ಏನಾಗ್ತಿರುತ್ತೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್, ನೆಕ್ಸ್ಟ್ ಇಟ್ ಡೌನ್ವರ್ಡ್ಸ್ ಏನಾಗ್ತಿರುತ್ತೆ ಡಿಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಇಟ್ ಮೀನ್ಸ್ ವಾಟ್? ಮ್ಯಾಂಗನೀಸ್ ಆ್ಯಂಡ್ ಕ್ರೋಮಿಯಂ ಆ್ಯಂಡ್ ಮಾಲಿಬ್ಡಿನಮ್ ಆ್ಯಂಡ್ ಟಂಗ್ಸ್ಟನ್, ದೀಸ್ ತ್ರೀ ಆರ್ ಶೋಸ್ ಹೈ ಮೆಲ್ಟಿಂಗ್ ಪಾಯಿಂಟ್. These three are shows high melting point. It means these three metals are very harder in nature. So if you want to break down that metal bonds, we need more and more amount of energy compared than the other elements. Clear? Other metals ಗಳಿಗೆ ಬೇಕಾಗಿರುವಂತಕ್ಕಿಂತ ಜಾಸ್ತಿ ಎನರ್ಜಿ ಬೇಕಾಗುತ್ತೆ ಇವುಗಳನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ. Now come to the least point here. That is what one is zinc ಇರುತ್ತೆ, zinc ಜೊತೆಗೆ ಕ್ಯಾಡ್ಮಿಯಂ ಇರುತ್ತೆ. ಅರ್ಥ ಆಗ್ತಿದಲ್ವಾ? ಜಿಂಕ್ ಕ್ಯಾಡ್ಮಿಯಂ ಗ್ರೂಪ್ಗಳು ಇರುತ್ತೆ. ಸೊ ದೀಸ್ ಕೈಂಡ್ ಆಫ್ ದ ಎಲಿಮೆಂಟ್ಸ್, ದೀಸ್ ಮೆಟಲ್ಸ್ ನೀಡ್ಸ್ ಲೆಸ್ ಅಮೌಂಟ್ ಆಫ್ ಎನರ್ಜಿ ಟು ಬ್ರೇಕ್ ಡೌನ್ ದೇರ್ ಮೆಟಾಲಿಕ್ ಬಾಂಡ್ ಬಿಕಾಸ್ ದೇರ್ ಇಸ್ ನೋ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇಟ್ ಮೀನ್ಸ್ ಇಟ್ ಕಂಟೈನ್ಸ್ ಲೆಸ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. Zn2+, it have 0 unpaired electrons because D10 configurations ಇರುತ್ತೆ, 4s2 configuration ಇರುತ್ತೆ. ಇನ್ ಮೆಟಾಲಿಕ್ ಸ್ಟೇಟಲ್ಲಿ ಬಂದರೂ ಕೂಡ ಇಟ್ ಎಕ್ಸಿಬಿಟ್ಸ್ ವಾಟ್? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಲೆಸ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, 0 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸಿಮಿಲರ್ ಟು ಕ್ಯಾಡ್ಮಿಯಂ ಕೂಡ ಅದೇ ಆಗಿರುತ್ತೆ, ಹಾಫೋನಿಯಂ ಕೂಡ, ಕ್ಯಾಡ್ಮಿಯಂ ಕೂಡ ಅದೇ ಆಗಿರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಜಿಂಕ್ ಅಂಡ್ ಕ್ಯಾಡ್ಮಿಯಂ 3D ಸೀರೀಸ್, 4D ಸೀರೀಸ್, 5D ಸೀರೀಸ್ ಬರುವಂಥ ಲಾಸ್ಟ್ ಎಲಿಮೆಂಟ್ಗಳೇನಾಗಿರುತ್ತೆ, ದೇ ಆರ್ ನಾಟ್ ಹಾರ್ಡರ್ compare than rest of other metals because of there is no unpaired electrons, less number of unpaired electrons ಇದೆ ಅಂದರೆ ಫಾರ್ಮೇಷನ್ ಆಗುವಂಥ ಮೆಟಾಲಿಕ್ ಬಾಂಡು ಕೂಡ ಏನಾಗಿರುತ್ತೆ, ವೀಕ್ ಫಾರ್ಮೇಷನ್ ಆಗಿರುವಂಥ ಮೆಟಾಲಿಕ್ ಬಾಂಡನ್ನು ಬ್ರೇಕ್ ಡೌನ್ ಮಾಡಬೇಕು ಅಂದರೆ ವಿ ನೀಡ್ ಲೆಸ್ ಅಮೌಂಟ್ ಆಫ್ ಎನರ್ಜಿ, ನಥಿಂಗ್ ಬಟ್ ಮೆಲ್ಟಿಂಗ್ ಪಾಯಿಂಟ್ ಅನ್ನೋದು ಏನಾಗಿರುತ್ತೆ ಅಲ್ಲಿ ಲೆಸ್ ಫಾರ್ಮಲ್ಲಿ ಇರುತ್ತೆ. ದಿಸ್ ಇಸ್ ಅಬೌಟ್ ದ ಮೆಟಾಲಿಕ್ ಬಾಂಡ್. ಕ್ಲಿಯರ್? ಸೊ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್, ಲುಕ್ ಅಟ್ ಹಿಯರ್ ಕ್ರೋಮಿಯಂ ಈ ಥರ ಇರುತ್ತೆ. ಈ ಕ್ರೋಮಿಯಂ ಏನಾಗಿರುತ್ತೆ, ತುಂಬ ಹಾರ್ಡ್ ಮೆಟಲ್ ಆಗಿ ಫಾರ್ಮೇಷನ್ ಆಗಿರುತ್ತೆ. ವೈ? ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಮೋರ್ ಆ್ಯಂಡ್ ಮೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ನಿಮಗೆ ಗೊತ್ತಾಗುತ್ತೆ ಸರ್, ಕ್ರೋಮಿಯಂನಲ್ಲಿ ನಾವು ಮ್ಯಾಂಗನೀಸ್ಗೆ +7 ಬರಿತೀವಿ, ಬಟ್ ಯಾಕೆ ಸರ್ ಲೀಸ್ಟಲ್ಲಿದೆ? ನೋ ಡಿಯರ್ ಸ್ಟೂಡೆಂಟ್ಸ್, D5 ಕಾನ್ಫಿಗರೇಷನ್ ಆ್ಯಂಡ್ 4s2 ಕಾನ್ಫಿಗರೇಷನ್ಸ್ ಇರುತ್ತೆ ಅಲ್ಲಿ. D5 ಆ್ಯಂಡ್ 4s2 ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ? D5 ಅಂದರೆ 5 ಎಲೆಕ್ಟ್ರಾನ್ಸ್ ಆಯಿತು. ಕ್ಲಿಯರ್? ವೈಲ್ ಕಮ್ ಟು ದ ಕ್ರೋಮಿಯಂ ಬಂದಾಗ ಕಾನ್ಫಿಗರೇಷನ್ ಆಗುತ್ತೆ D5 4s1 ಆಗಿರುತ್ತೆ, ಇಸಂಟ್ ಇಟ್? D4 4s1 ಆಗಬೇಕು, ಬಟ್ ಇಟ್ ಬಿಕಮ್ಸ್ D5 4s1. ದಟ್ಸ್ ವೈ 5 + 1 ಎಷ್ಟಾಯ್ತು ಎಲೆಕ್ಟ್ರಾನ್? 6 ಎಲೆಕ್ಟ್ರಾನ್ಸ್ ಆಯಿತು. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ಕ್ರೋಮಿಯಂ ಈಸ್ ಮೋರ್ ಕಂಪೇರ್ ದನ್ Mn. ಗೊತ್ತಿದಲ್ವಾ? ನಾನು ಇದನ್ನು ಮತ್ತೆ ಫರ್ದರ್ ಬರೆಯುವಂಥದ್ದು ಬೇಕಾಗಿಲ್ಲ ಅನ್ಕೋತೀನಿ. ಇನ್ನೊಂದ್ಸಲ ಪಾಸ್ ಮಾಡಿ ಹೇಳಿದ್ದನ್ನು ಬರ್ಕೊಳ್ಳಿ. ಸೊ ನಾವು ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ವಾಟ್? ಎಂಥಾಲ್ಪಿ ಆಫ್ ಆಟೋಮೈಸೇಷನ್. ವಾಟ್ ಈಸ್ ಎಂಥಾಲ್ಪಿ? ನಥಿಂಗ್ ಬಟ್ ಎನರ್ಜಿ, ದಟ್ಸ್ ಇಟ್. ಸೊ ಆಟೋಮೈಸೇಷನ್ ಅಂತ ಅಂದ್ರೇನು? ಮೆಟಲ್ಗಳಿದ್ದು ಆಟೋಮಾಗಿ ಕನ್ವರ್ಟ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ NaCl ಇದ್ದಿದ್ದು ಆಟೋಮೈಸೇಷನ್ ಆಯಿತು ಅಂದರೆ ಸೋಡಿಯಂ ಮತ್ತು ಕ್ಲೋರೈಡ್ ಫಾರ್ಮೇಷನ್ ಆಗೋ ಹಾಗೆ. ಮೆಟಲ್ ಅನ್ನೋದು ಮೆಟಲಾಗಿ ಸಪ್ರೇಟ್, ಒಂದು ಫಾರ್ಮ್ ಕಂಪ್ಲೀಟ್ ಆಗಿರುವಂಥದ್ದು, ಸಪ್ರೇಟಾಗಿ ಮೆಟಾಲಿಕ್ ಬಾಂಡ್ ಬ್ರೇಕ್ ಡೌನ್ ಆಗುವಂಥದ್ದು. ಸೊ ದ ಡೆಫಿನೇಷನ್ಸ್ ಆಫ್ ಎಂಥಾಲ್ಪಿ ಆಫ್ ಆಟೋಮೈಸೇಷನ್ಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಇನ್ 2 forms. One is enthalpy of atomization is nothing but energy required to break down 1 mole of solid metallic compound into its ions or its separate gaseous metals ಅಂತ ಕನ್ವರ್ಟ್ ಮಾಡ್ಬೋದು. ಇದು ಒಂದು ಡೆಫಿನೇಷನ್ಸ್. ಸೊ ಎಂಥಾಲ್ಪಿ ಆಫ್ ಆಟೋಮೈಸೇಷನ್ ಅಂದ್ರೇನು? ಆಟಮ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಒಂದು ಮೆಟಾಲಿಕ್ ಬಾಂಡ್ ಇರುತ್ತೆ, ಆ ಮೆಟಾಲಿಕ್ ಬಾಂಡನ್ನು ಬ್ರೇಕ್ ಮಾಡಲಿ ಆಟಮ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಎನರ್ಜಿನ ನಾವೇನಂತ ಕರಿತೀವಿ? ಎಂಥಾಲ್ಪಿ ಆಫ್ ಆಟೋಮೈಸೇಷನ್ ಅಂತ ಕರಿತೀವಿ. ಅದರ್ವೈಸ್ ಇನ್ನೊಂದೇನು ಹೇಳ್ಬೋದು? ದೇರ್ ಇಸ್ ದ ಚೇಂಜ್ ಆಫ್ ಎನರ್ಜಿ ಡ್ಯೂರಿಂಗ್ ದ
process of atomization. Atomization process ನಡಿಬೇಕಾದ್ರೆ ರಿಲೀಸ್ ಆಗುವಂಥ ಎನರ್ಜಿನೂ ಕೂಡ ನಾವೇನಂತ ಕರಿತೀವಿ, that is enthalpy of atomization. Now look at the definition. It is the enthalpy change during breaking of metallic bond. Metallic bond ಬ್ರೇಕ್ ಆಗಬೇಕಾದ್ರೆ ಆಗುವಂಥ ಎಂಥಾಲ್ಪಿ ಚೇಂಜಸ್ ಏನಿರುತ್ತೆ ಅದನ್ನು ನಾವು ಎಂಥಾಲ್ಪಿ ಆಫ್ ಆಟೋಮೈಸೇಷನ್ ಅಂತ ಕರಿತೀವಿ. ನಾವು look at dear students, it is higher in chromium than molybdenum and tungsten. As you know that chromium, molybdenum and tungsten. Why here enthalpy of atomization is high? As you know that these three elements, this is 3D series, this is 4D series and this is 5D series mid elements. So atomic number 24 irutte, number of unpaired electrons is what here 5 D5 inda irutte, ಒಂದು S inda irutte, total 6 irutte. Here also more number of unpaired electrons, here also more number of unpaired electrons. As you know that the number of unpaired electrons is increases, then the metallic bond will be stronger. So metallic bond is stronger means we need more and more amount of energy to break down that molecule. So atomization, enthalpy of atomization ಅಂತಂದ್ರೆ ಇಂಥ ಸ್ಟ್ರಾಂಗ್ ಆಗಿರುವಂಥ ಮೆಟಲನ್ನು ಬ್ರೇಕ್ ಮಾಡಬೇಕಾದ್ರೆ ಇಟ್ ರಿಲೀಸಸ್ ಮೋರ್ ಅಮೌಂಟ್ ಆಫ್ ಎನರ್ಜಿ. So that energy is called as enthalpy of atomization. So here we are giving that it is highest for chromium and molybdenum and tungsten. These three elements, 3 series, 3 elements has the highest, what is that? Atomization, enthalpy of atomization. Reason is, as you know that, because these contains more and more number of unpaired electrons, isn't it? ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದಾಗೆ ಮೆಟಾಲಿಕ್ ಬಾಂಡ್ ಸ್ಟ್ರಾಂಗ್ ಆಗಿರುತ್ತೆ. ಮೆಟಾಲಿಕ್ ಬಾಂಡ್ ಸ್ಟ್ರಾಂಗ್ ಇರೋದನ್ನು ನಾವು ಬ್ರೇಕ್ ಮಾಡಬೇಕು ಅಂದರೆ ಎನರ್ಜಿ ಅನ್ನೋದು ಜಾಸ್ತಿ ಬೇಕು, ನಥಿಂಗ್ ಬಟ್ ಮೆಲ್ಟಿಂಗ್ ಪಾಯಿಂಟ್ ಅನ್ನೋದು ಇವುಗಳಿಗೆ ಜಾಸ್ತಿ ಇರುತ್ತೆ. ಈ ಥರ ಮೆಟಲ್ಸ್ಗಳು ಬ್ರೇಕ್ ಡೌನ್ ಆದಾಗ ರಿಲೀಸ್ ಆಗುವಂಥ ಎನರ್ಜಿ ಎಂಥಾಲ್ಪಿ ಚೇಂಜ್ ಕೂಡ ಏನಾಗಿರುತ್ತೆ, ತುಂಬ ಜಾಸ್ತಿ ಇರುತ್ತೆ. ದಟ್ ಈಸ್ ವಾಟ್ here. Next, what about the remaining 4D series and 5D series elements? So here the metals of 4D and 5D series, transition series, have higher atomization process, nothing but enthalpy of atomization. These series elements require more and more amount of energy and these releases more and more amount during when they undergoes the atomization process, because there is the number of unpaired electrons increases and more number of unpaired electrons present in this molecule. ಅರ್ಥ ಆಗ್ತಿದೆ? ಸೊ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಆದ ಹಾಗೆ ಮೆಟಾಲಿಕ್ ಬಾಂಡ್ ಸ್ಟ್ರಾಂಗ್ ಆಗುತ್ತೆ. ಮೆಟಾಲಿಕ್ ಬಾಂಡ್ ಸ್ಟ್ರಾಂಗ್ ಆದಾಗ ಅವುಗಳನ್ನ ಬ್ರೇಕ್ ಮಾಡಬೇಕು ಅಂದರೆ ಎನರ್ಜಿ ಜಾಸ್ತಿ ಬೇಕು, ಅಥವಾ ಅವುಗಳು ಬ್ರೇಕ್ ಆದಾಗ ಅಲ್ಲಿಂದ ಎಲೆಕ್ಟ್ರಾನ್ಸ್ಗಳು ಎನರ್ಜಿ ಏನಾಗ್ತಿರುತ್ತೆ ರಿಲೀಸ್ ಆಗುತ್ತೆ. ದಟ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಹೀಟ್ ಎನರ್ಜಿ ಆಗಿರ್ಬೋದು. ಆ್ಯಸ್ ಯು ನೋಟ್ ಅರ್ಥ ಆಗುತ್ತಲ್ವಾ? ಸೊ ಈಗ ನೀವು ವೆಹಿಕಲ್ಸ್ಗಳನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಪೆಟ್ರೋಲ್ ಅಥವಾ ಡೀಸೆಲನ್ನು ಹಾಕ್ತೀರಿ. ಡೀಸೆಲ್ ಪೆಟ್ರೋಲ್ ಹಾಕಿದ ತಕ್ಷಣ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಫೈರ್ ಕ್ಯಾಚ್ ಆಗಿಬಿಟ್ಟು ಬರ್ನ್ ಆಗ್ತಾ ಹೋಗುತ್ತೆ. ಬರ್ನ್ ಆದಾಗ ಇಟ್ ಗಿವ್ಸ್ ಸಮ್ ಎನರ್ಜಿ, ದಟ್ ಎನರ್ಜಿ ವಾಟ್ ಹೀಟ್ ಎನರ್ಜಿ. ಬೈ ಯೂಸಿಂಗ್ ಹೀಟ್ ಎನರ್ಜಿ ವೆಹಿಕಲ್ಸ್ ಏನಾಗುತ್ತೆ ರನ್ ಆಗ್ತಾ ಹೋಗುತ್ತೆ. ಸಿಮಿಲರ್ ಇಲ್ಲಿ ಮೆಟಾಲಿಕ್ ಬಾಂಡ್ ಅಂತ ಅಂದರೆ ಇವುಗಳನ್ನು ಬ್ರೇಕ್ ಮಾಡಿದಾಗ ಒಂದು ಎನರ್ಜಿನ ಲಿಬ್ರೇಟ್ ಮಾಡುತ್ತೆ. ಎನರ್ಜಿ ಹೀಟ್ ಎನರ್ಜಿ ಆಗಿರ್ಬೋದು ಅಥವಾ ಬೇರೆ ಎನರ್ಜಿಯ ಸೋರ್ಸ್ ಆಗಿ ಕನ್ವರ್ಟ್ ಆಗ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಒನ್ ಈಸ್ why do transition elements exhibit higher enthalpies of atomization? So compared to S block elements, P block elements, the transition elements they what shows exhibit higher enthalpy of atomization. Give reasons ಅಂತ ಒಂದು ಕ್ವಶನ್ ಕೇಳ್ಬೋದು. ವೆರಿ ಸಿಂಪಲ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಏನು ಹೇಳ್ತೀರಾ, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆರ್ ನಂಬರ್ ಆಫ್ ಡಿ ಆರ್ಬಿಟಲ್ಸ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್ ಇನ್ ದ ಆಟೋಮೈಸೇಷನ್ ಪ್ರೋಸೆಸ್. ಮೆಟಾಲಿಕ್ ಬಾಂಡ್ ಪ್ರೋಸೆಸ್ ಫಾರ್ಮೇಷನ್ ಆಗಬೇಕು, ಮೆಟಲ್ಸ್ಗಳ ನಡುವೆ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂದರೆ ದ ನೀಡ್ more and more unpaired electrons. That more and more unpaired electrons which are present in the D block elements, that is transition elements, that's why they shows the variable oxidation state. As you know that if they shows variable oxidation state, then they have that what number of unpaired electrons. These number of unpaired electrons combines together to form a strong metallic bond. That's why if we want to separate the metal into their ions or metal into their atoms, that metals undergoing the cleavage and it releases more energy. That energy is what? Enthalpy of atomization, change in energy, that is during the process of the atomization, isn't it? So ಹಾಗಾದ್ರೆ ಆನ್ಸರ್ ಬರೆಯೋದು ಹೇಗೆ? Now look at here, due to the involvement of large number of unpaired electrons in metallic bond, that is large number of unpaired electrons, it may be yes metallic bond formation ಆದಾಗ d orbital vacant d orbitals ಗಳ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಈ ಮೆಟಾಲಿಕ್ ಬಾಂಡ್ ಫಾರ್ಮೇಷನ್ ಆಗಬೇಕಾದ್ರೆ n-1d, what is that? n-1d, isn't it? And then ns orbitals, electrons, both orbitals ಗಳ electrons ಗಳು
ಮೆಟಾಲಿಕ್ ಬಾಂಡಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಆಟೋಮೈಸೇಷನ್ ಪ್ರೋಸೆಸ್ ಇನ್ವಾಲ್ವ್ ಆಗೋದ್ರಿಂದ ಮೆಟಾಲಿಕ್ ಬಾಂಡಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಆಟೋಮೈಸೇಷನ್ ಪ್ರೋಸೆಸ್ ನಡೀತು ಅಂದಾಗ ಅಬ್ವಿಯಸ್ಲಿ ಅಲ್ಲಿ ಮೋರ್ ಅಮೌಂಟ್ ಆಫ್ ಎಂಥಾಲ್ಪೀಸ್ ಚೇಂಜಸ್ ಆಗೇ ಆಗುತ್ತೆ. ಕ್ಲಿಯರ್? ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾದ್ರೆ ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. Look at the question. They gave on the one question. In the 3D series, that is zinc, atomic number ಏನಾಗಿರುತ್ತೆ zinc into 30. Z represents what? Atomic number. The enthalpy of atomization of zinc is the lowest. That is what? 126 kilojoule per mole. ಏನು ಕೊಟ್ಟಿದ್ದಾರೆ? ಸೊ ಎಂಥಾಲ್ಪಿ ಆಫ್ ಆಟೋಮೈಸೇಷನ್ ಆಫ್ 3D series of lost element that is zinc, it shows what? 126 kilojoule per mole. ಅಷ್ಟು ಅಮೌಂಟ್ ಆಫ್ ಎನರ್ಜಿ ಏನಾಗಿರುತ್ತೆ ಆಟೋಮೈಸೇಷನ್ ಪ್ರೋಸೆಸ್ ನಡಿಬೇಕಾದ್ರೆ ರಿಲೀಸ್ ಆಗುವಂಥದ್ದು, ಅಥವಾ ವಿ ನೀಡ್ ದಟ್ ಮಚ್ ಆಫ್ ಅಮೌಂಟ್ ಆಫ್ ಎನರ್ಜಿ ಟು ಬ್ರೇಕ್ ಡೌನ್ ದ ಮೆಟಾಲಿಕ್ ಬಾಂಡ್. ಕ್ಲಿಯರ್ ಇದೆ? ಸೊ ಹಾಗಾದರೆ ಏನು ಹೇಳಿದ್ದಾರೆ, ರೀಸನ್ ಏನು ಅಂತ ಕೇಳಿದ್ದಾರೆ. ವೈ ಇಟ್ ಶೋಸ್ 126 kilojoule per mole. Dear students, as you know that there is no free d electron, d subshell electrons or d unpaired electrons in zinc. That's why it shows 126 kilojoule per mole. Look at here, and the 3D series are 4D series and 5D series. Zinc and cadmium ನಾನು ಆಗಲೇ ನಿಮಗೆ ಹೇಳಿದ್ದೀನಿ, ಅರ್ಥ ಆಗ್ತಿದೆಯಲ್ಲ. ಜಿಂಕ್, ಕ್ಯಾಡ್ಮಿಯಮ್ ಆಗಲಿ, ಗೋಲ್ಡ್ ಆಗಲಿ, ಯಾವುದೇ ಒಂದು ಎಲಿಮೆಂಟ್ಸ್ ಆಗಲಿ, ಲಾಸ್ಟ್ ಎಲಿಮೆಂಟ್ಸ್ ಇನ್ ದ ಸೀರೀಸ್ ಏನಾಗ್ತಿರುತ್ತೆ, ದೇ ಎಕ್ಸಿಬಿಟ್ ಲೆಸ್ ಅಮೌಂಟ್ ಆಫ್ ಎನರ್ಜಿ, ದಟ್ ಈಸ್ ಎಂಥಾಲ್ಪಿ ಆಫ್ ಆಟೋಮೈಸೇಷನ್ ಏನಾಗ್ತಿರುತ್ತೆ, ಕಡಿಮೆ ಆಗ್ತಿರುತ್ತೆ. ಸೊ ಹಿಯರ್ ಜಿಂಕ್ 126, ಜಿಂಕ್ ಇಂತ ಮುಂಚೆ ಬರೋದು ಕಾಪರ್. ನೀವು ಈ ಥರ ಬರ್ತಾ ಹೋದರೆ, ವಾಪಸ್ ಸೀರೀಸಲ್ಲಿ ಬರ್ತಾ ಹೋದ್ರಿ ಅಂತಂದರೆ ಎಂಥಾಲ್ಪಿ ಆಫ್ ಆಟೋಮೈಸೇಷನ್ ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಬಿಕಾಸ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹೀಗೆ ವಾಪಸ್ ಬಂದರೆ ಏನಾಗ್ತಿರುತ್ತೆ, ಕ್ರೋಮಿಯಂ ಹೀಗೆ ಬ್ಯಾಕಿಂದ ಫ್ರಂಟಿಗೆ ಬಂದರೆ ಏನಾಗ್ತಿರುತ್ತೆ, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಇನ್ಕ್ರೀಸ್ ಆಗ್ತಿದೆ ಅಂತಂದರೆ ಎಂಥಾಲ್ಪಿ ಆಫ್ ಆಟೋಮೈಸೇಷನ್ ಏನಾಗ್ತಿರುತ್ತೆ, ಅಲ್ಲಿ ಚೇಂಜಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಹಿಯರ್ ಆನ್ಸರ್ ಏನು ಬರಿಬೋದು ಈ ಥರ ಕ್ವಶನ್ಸ್ ಕೊಟ್ಟಾಗ? ನಾವು ಲುಕ್ ಅಟ್ ಹಿಯರ್, ನೋ ಡಿ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಷನ್ ಆಫ್ ಮೆಟಾಲಿಕ್ ಬಾಂಡ್ ಇನ್ zinc. No d electrons involved in the formation of metallic bond. Obviously, because d10 configuration is there, that is completely filled, so there is no free electrons in d. That's why if there is no free electrons in zinc in d orbitals, then there is no metallic bond. Then there is no metallic bond, nothing but it needs less amount of enthalpy, that is atomization. Enthalpy of atomization ಏನಾಗಿರುತ್ತೆ, ಇಲ್ಲಿ ಲೆಸ್ ಆಗಿರುತ್ತೆ ಕಂಪೇರ್ ದನ್ ಅದರ್ ಎಲಿಮೆಂಟ್ಸ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ಬೇಸಿಕ್ ಕಾನ್ಸೆಪ್ಟ್. ಇದನ್ನು ನೀವು ಹೇಗೆ ಅಂತಂದರೆ ಅಪ್ಲೈಡ್ ಫಾರ್ಮಲ್ಲಿ ನೀವು ಕಲಿತಾ ಹೋದರೆ ಇದೇ ಕಾನ್ಸೆಪ್ಟನ್ನು ಬೇರೆ ಎಲಿಮೆಂಟಿಗೆ 3D 4D ಸೀರೀಸಿಗೆ ಅಪ್ಲೈ ಮಾಡಿ, 5D ಸೀರೀಸಿಗೆ ಅಪ್ಲೈ ಮಾಡಿ, ಈ ಥರ ಸೀರೀಸ್ಗಳಿಗೆ ಅಪ್ಲೈ ಮಾಡಿ ಓದ್ತಾ ಹೋದ್ರಿ ಅಂದರೆ you will have a good knowledge. Okay, so next, come to the next one is, now look at here, magnetic properties. Dear students, ಯಾವುದೇ ಒಂದು ಎಲಿಮೆಂಟ್ಸ್ಗಳನ್ನು ತೊಗೊಂಡ್ರು ಅದರದ್ದೇ ಪ್ರಾಪರ್ಟೀಸ್ ಇರುತ್ತೆ. ಒಂದು ಫಿಸಿಕಲ್ ಪ್ರಾಪರ್ಟೀಸ್ ಇರುತ್ತೆ, ದೆನ್ ಅದರ ಜನರಲ್ ಪ್ರಾಪರ್ಟೀಸ್ ಇರುತ್ತೆ, ಜನರಲ್ ಪ್ರಾಪರ್ಟೀಸ್ ಆದಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ, ಕೆಮಿಕಲ್ ಪ್ರಾಪರ್ಟೀಸ್ ಆದಮೇಲೆ ಅವುಗಳ ಕಾಂಪೌಂಡ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಾವು ವಿ ಡಿಸ್ಕಸ್ಡ್ ಅಬೌಟ್ ದ ಜನರಲ್ ಪ್ರಾಪರ್ಟೀಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಿದ್ವಿ. ಅದರಲ್ಲಿ ಜನರಲ್ ಪ್ರಾಪರ್ಟೀಸ್ ಒನ್ ಈಸ್ ವಾಟ್, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಆಸ್ ಯು ನೋ ದಟ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ ಯು ಲರ್ನ್ಡ್ ಅಬೌಟ್ ದ magnetic property. What is magnetic property? It is a property which is attracted by the magnets, the substance which is attracted by the magnet. So magnetic property ಇಂದ ಅಂದರೆ ಈ ಸಬ್ಸ್ಟೆನ್ಸು ಮ್ಯಾಗ್ನೆಟ್ಗಳ ಪ್ರಾಪರ್ಟಿಗೆ ಅಟ್ರಾಕ್ಟ್ ಆಗುತ್ತೋ ಆಗೋದಿಲ್ಲ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ದೀಸ್ ಕ್ರೈಟೀರಿಯಾ ವಿಚ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಪ್ರೆಸೆನ್ಸ್ ಆಫ್ ದ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇಫ್ ದೇರ್ ಇಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದಲ್ಲೇ ಅಟ್ರಾಕ್ಟ್ ಆಗ್ಬೋದು. ಇಫ್ ದೇರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ದೆನ್ ದೇರ್ ಇಸ್ ನೋ ಮ್ಯಾಗ್ನೆಟಿಕ್ ಫೀಲ್ಡ್, ಐ ಮೀನ್ ಅಟ್ರಾಕ್ಟ್ ಆಗೋದಿಲ್ಲ, ಅದಕ್ಕೆ ಬೇರೆ ಹೆಸರಿಂದ ಕರಿತೀವಿ. If it is number of unpaired electrons is more, then the name, other name ಅಂದರೆ ಸಬ್ಸ್ಟೆನ್ಸ್ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ನೇಮ್ ಏನಾಗ್ತಿರುತ್ತೆ, ಬೇರೆದಾಗ್ತಾ ಹೋಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, we human being have number of unpaired electrons, isn't it? If we are keep our hand in the board, electric board ಅಲ್ಲಿ ಇಟ್ಟರೆ ಏನಾಗುತ್ತೆ, ಕರೆಂಟ್ ಇತ್ತು ಅಂದರೆ it gives a shock. Why? Because we have unpaired electrons. It means what? We are inhaling oxygen, we are exhaling what? Carbon dioxide. And that carbon dioxide and oxygen, these are formed by what? Valence electrons. Those valence electrons which are present in our body, if we have unpaired electrons, then obviously shock ಅನ್ನೋದು ನಮಗೆ ಕೊಡುತ್ತೆ. ಆ್ಯಂಡ್ ನೋಡಿ, ಒಬ್ಬ ಹ್ಯೂಮನ್ ಬೀಯಿಂಗ್ ಯಾರೇ ಆಗಲಿ ಒಂದು ಕರೆಂಟ್ ಶಾಕ್ ಆಗಬೇಕು ಅಂದರೆ ಇಟ್ ಕಂಪ್ಲೀಟ್ಲಿ ಒಂದು ಸೈಕಲ್ ಪ್ರೋಸೆಸ್ ಇರಬೇಕು.
ಕೆಲವೊಂದು ಪಕ್ಷಿಗಳು ಒಂದು ಕಾಲನ್ನು ಮರದ ಮೇಲೆ ಲೈಟ್ ವೈರ್ಸ್ ಮೇಲೆ ಇಟ್ಟರೆ ಇನ್ನೊಂದು ಕಾಲನ್ನು ಇಟ್ಟಿರಲ್ಲ. ಬಿಕಾಸ್ ಇಫ್ ಇಟ್ ಕೀಪ್ಸ್ ದೇರ್ ಲೆಗ್ ಆನ್ ದಟ್ ಒನ್, ದೆನ್ ಸೈಕ್ಲಿಕ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಎಲೆಕ್ಟ್ರಿಕ್ ಪಾಸ್ ಆಗಿ ಕಂಪ್ಲೀಟಾಗಿ ಇನ್ನೊಂದು ಲೆಗ್ಗಿಗೆ ಪಾಸ್ ಆಗುತ್ತೆ. ದಟ್ಸ್ ವೈ ಒಂದು ಕಂಪ್ಲೀಟ್ ಸೈಕಲ್ ಆಗುತ್ತೆ. ನೋಡಿ, ಗ್ರೌಂಡ್ ಲೆವೆಲ್ಗೆ ನೀವು ಕಾಲಿಟ್ಟಿರಲಿಲ್ಲ ಅಂದರೆ, ಅಲ್ಲಿ ಕಾಲಿಡಲ್ಲ ಅಂತಂದರೆ ಒಂದು ಸೈಕ್ಲಿಕ್ ಪ್ರೋಸೆಸ್ ಆಗೋದಿಲ್ಲ. ಸೊ ಅಲ್ಲಿ ಕರೆಂಟ್ ಪಾಸ್ ಆಗೋದಿಲ್ಲ. ದಿಸ್ ಆರ್ ವಾಟ್ ಕ್ರೈಟೀರಿಯಾ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ಎವ್ರಿಥಿಂಗ್. Okay, so as you know that diamond is a bad conductor of electricity. Why it is bad conductor of electricity? Because there is no free electrons. All carbon atoms connected like this in what? Gold. So I mean diamond ಅಲ್ಲಿ ಏನಾಗಿರುತ್ತೆ, ಈ ಥರ ಒಂದು ಕಾರ್ಬನ್ ತನ್ನ 4 ಕಾರ್ಬನ್ಗಳ ಜೊತೆಗೆ ಏನು ಬಾಂಡ್ ಫಾರ್ಮೇಷನ್ ಮಾಡ್ಕೊಂಡಿರುತ್ತೆ, ಮೆಟಾಲಿಕ್ ಬಾಂಡ್. ವಾಟ್ಸ್ ಡೈಮಂಡ್ ನೇಚರ್ ಈ ಥರ ಇರೋವಂಥದ್ದು. ಸೊ ಫರ್ದರ್ ಈ ಕಾರ್ಬನ್ ಮತ್ತೆ ಇದೇ ಥರ 4 ಜೊತೆ ಏನಾಗಿರುತ್ತೆ, ಲಿಂಕ್ ಆಗ್ತಾ ಹೋಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಈ ಥರ. ಸೊ ಈ ಥರ ಕ್ಲೋಸ್ ಅರೇಂಜ್ ಆಗಿಬಿಟ್ಟು ಡೈಮಂಡ್ ಫಾರ್ಮೇಷನ್ ಆಗಿರುತ್ತೆ. ಸೊ ದೇರ್ ಇಸ್ ನೋ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಕಾರ್ಬನ್. So its valency is 4. That 4 valence electrons are involved in the what? Bonding. That's why it is very harder than the other compound. Why it is very harder? Because there is no free electrons. ಕಂಪ್ಲೀಟ್ ಆಗಿರುವಂಥ ಅಷ್ಟು ಎಲೆಕ್ಟ್ರಾನ್ಸ್ಗಳನ್ನು ಬಾಂಡ್ ಫಾರ್ಮೇಷನ್ಗೆ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಹೇಳಕ್ಕೆ ಹೋಗ್ತಿರೋದೇನಂತಂದರೆ ನಾನು, ಇಫ್ a substance shows any unpaired electrons, then it exhibits what? Magnetic property. So that magnetic property can be classified on the number of unpaired electrons, mainly classified into 5 types, more than 5 types ಇದೆ. ನಾವು ಇದನ್ನು ಏನು ಮಾಡ್ತೀವಿ, 3 types ನಾವು ಹೇಳ್ತೀವಿ. So in your coordination compounds you all learnt about the 5 types. Now just I am recalling about the magnetic property and how to calculate the spin moment of the magnetic property. Okay, now look at here. On the basis of magnetic behavior, the substances can be classified into majorly 3 types. And that first one is diamagnetic. They are diamagnetic, paramagnetic and ferromagnetic. First one is what? Diamagnetic. Second one is paramagnetic and ferromagnetic. Dear students, ಮೊನ್ನೆ ಯಾರೋ ಒಂದು ತಮಾಷೆ ಮಾಡಿದ್ರು. ಹೀಗೆ ಒಂದು ಡೌಟನ್ನು ಕೇಳ್ತಾ ಏನಂದ್ರು, ಸರ್ ಡಯಾಮ್ಯಾಗ್ನೆಟಿಕ್ ಇದೆ ಅಲ್ವಾ, ಅದು ಡಯಾಮ್ಯಾಗ್ನೆಟಿಕ್. ನೋಡಿ, ಈ ದಿಯಾ ಮೂವಿ ನೋಡಿ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ದಿಸ್ ಇಸ್ ವಾಟ್ ದಿಯಾಮ್ಯಾಗ್ನೆಟಿಕ್ಸ್. ನೋ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ವಾಟ್ ಡಯಾಮ್ಯಾಗ್ನೆಟಿಕ್. ಕನ್ಫ್ಯೂಸ್ ಆಗಬೇಡಿ, ದಿಸ್ ಇಸ್ ವಾಟ್ ಡಯಾಮ್ಯಾಗ್ನೆಟಿಕ್. ಸುಮ್ಮನೆ ಫನ್ನಿಗೆ ಅವ್ರು ಕ್ವಶನ್ ಕೇಳಿದ್ದು, ನಾ ಹೇಳಿದ್ದು. ನೆಕ್ಸ್ಟ್ ಒನ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್, ನೆಕ್ಸ್ಟ್ ಫೆರೋಮ್ಯಾಗ್ನೆಟಿಕ್. ಡಯಾಮ್ಯಾಗ್ನೆಟಿಕ್ ನಥಿಂಗ್ ಬಟ್, ಡಯಾ ಮೀನ್ಸ್ ಡೈ ಅಂತ ನೆನ್ಪಿಟ್ಕೊಳ್ಳಿ. ಏನಾಗಿರುತ್ತೆ ಇಲ್ಲಿ? ಡೈ. ಸೊ ಡಯಾಮ್ಯಾಗ್ನೆಟಿಕ್ಗೆ ನಿಮಗೆ ಶಾರ್ಟ್ಕಟ್ ನಾನು ಹೇಳ್ತಿರೋದು ಡೈ ಮೀನ್ಸ್ ವಾಟ್? ಟೂ ಎಲೆಕ್ಟ್ರಾನ್ಸ್ಗಳು ಜೊತೆಗಿರುವಂಥದ್ದು. ಅಂದರೆ ಇಟ್ ಈಸ್ ವಾಟ್? ಇನ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಯಾವಾಗಲೂ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಏನಾಗಿರುತ್ತೆ? ಲೆಸ್ ಇರುತ್ತೆ. ದೇರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬಿಕಾಸ್ ಡೈ ಮೀನ್ಸ್ ವಾಟ್? 2. ಸೊ ಪೇರ್ ಫಾರ್ಮಲ್ಲಿ ಎಲೆಕ್ಟ್ರಾನ್ಸ್ಗಳು ಇರುತ್ತೆ, ಅದನ್ನು ಡಯಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಪ್ಯಾರಾಮ್ಯಾಗ್ನೆಟಿಕ್, ಪ್ಯಾರಾ ಅಂತಂದ್ರೇನು? ಸಿಂಗಲ್ ಫಾರ್ಮ್ ಅಂತ ಬರುತ್ತೆ. ಪ್ಯಾರಾ ನಥಿಂಗ್ ಬಟ್ ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಇರುತ್ತೆ. ಆ ಸಬ್ಸ್ಟೆನ್ಸಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಇರ್ಬೋದು. ಫೆರೋಮ್ಯಾಗ್ನೆಟಿಕ್ ಅಂತಂದರೆ, ಫೆರೋ ಅಂತಂದರೆ ಗೊತ್ತಿದೆ ನಿಮಗೆ, ಐರನ್ ಕಂಟೆಂಟ್ ಇರುವಂಥದ್ದು. ಫೆರೋ ಅಂದರೆ ಐರನ್ ಕಂಟೆಂಟ್. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲಿ ಏನಾಗ್ತಿರುತ್ತೆ? ತುಂಬ ಜಾಸ್ತಿ ಇರುವಂಥ ಪ್ರಾಪರ್ಟಿ. ಅರ್ಥ ಆಗ್ತಿದೆ? ಸೊ ಹಿಯರ್ let's see one by one. First one is diamagnetic. What is diamagnetic substances? Diamagnetic substances nothing but these are the substances which repelled by magnetic field. These are the substances which repelled by magnetic field. The phenomenon is called diamagnetism. So diamagnetism anta andrenu dia nothing but what? Paired anta artha agutte. So these are what? Repelled by magnetic field. If you are applying the magnetic field to the substance, ಯಾವುದೋ ಒಂದು ಸಬ್ಸ್ಟೆನ್ಸ್ ಇರುತ್ತೆ ಅಂದ್ಕೊಳ್ಳಿ, ಆ ಸಬ್ಸ್ಟೆನ್ಸಿಗೆ ನೀವೇನಾದರೂ ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ರೋಚ್ ಮಾಡ್ತಿದ್ದೀರಾ ಅಂತಂದರೆ ಇಮ್ಮಿಡಿಯೇಟಾಗಿ ಏನಾಗುತ್ತೆ? ಅದು ರಿಪೆಲ್ ಆಗುತ್ತೆ. ಇಟ್ ನೆವರ್ ಅಟ್ರಾಕ್ಟ್ಸ್ ಈಚ್ ಅದರ್ ಬಿಕಾಸ್ ದೆರ್ ಇಸ್ ನೋ ಫ್ರೀ ಎಲೆಕ್ಟ್ರಾನ್ಸ್. ಪೇರ್ ಎಲೆಕ್ಟ್ರಾನ್ಸ್ ಇದೆ ಅಂತಂದರೆ ಆಟೋಮೆಟಿಕ್ಕಾಗಿ ಬರುವಂಥದ್ದು ಜೊತೆ ಅದರ ಇಂಟ್ರಾಕ್ಷನ್ಸ್ ಆಗೋದಿಲ್ಲ. ಸೊ ಅಲ್ಲಿ ಎಲ್ಲ ಎಲೆಕ್ಟ್ರಾನ್ಸ್ಗಳು ಒಂದೇ ಡೈರೆಕ್ಷನ್, ಆಪೋಸಿಟ್ ಡೈರೆಕ್ಷನ್, ಸ್ಪಿನ್ ಫಾರ್ಮಲ್ಲಿ ಗೊತ್ತಿದೆ ಅಲ್ವಾ ನಿಮಗೆ? ಸೊ ಯಾವ ಥರ ಇರುತ್ತೆ ಪೇರ್ ಅಂತ ಬಂದಾಗ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಹೀಗೂ ಬರಿಬೋದು ಅಥವಾ ಹೀಗೂ ಬರಿಬೋದು. ಈ ಥರ ಸ್ಪಿನ್ ಫಾರ್ಮಲ್ಲಿ ಇದ್ದಾಗ ದೆರ್ ಇಸ್ ನೋ, ಈ ಥರ ಪೇರ್ ಫಾರ್ಮಲ್ಲಿ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡನ್ನು ನೀವು ಏನಾದರೂ ಅಪ್ಲೈ ಮಾಡಿದ್ರಿ ಅಂದರೆ, ಅಂತಂದರೆ ಇಟ್ ನೆವರ್ ಅಟ್ರಾಕ್ಟ್ಸ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಾಸ್ ಇನ್ ಡಯಾಮ್ಯಾಗ್ನೆಟಿಕ್ ಆಲ್ ಎಲೆಕ್ಟ್ರಾನ್ಸ್ ಆರ್ ಪೇರ್ಡ್ ಅಪ್ ಈಚ್ ಅದರ್.
ಅರ್ಥ ಆಗ್ತಿದೆ. ಸೊ ನೆಕ್ಸ್ಟ್ ಅದ್ರ ಬಗ್ಗೆ ನಾನು ಹೇಳ್ತೀನಿ ನೆಕ್ಸ್ಟ್. ಅಂದರೆ ಸರ್ ಈಗ ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತಿದ್ದಾರಲ್ಲ, ಯಾವುದಾದ್ರು ಎಕ್ಸಾಂಪಲ್ ಕೊಡಿ ಅಂತ ಕೇಳ್ಬೋದು. ಸೊ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡೋದಿರುತ್ತೆ. ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮಗೆ ವಿತ್ ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತೀನಿ. ಡಯಾಮ್ಯಾಗ್ನೆಟಿಕ್ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ನೋಡಿ, ನೀವು ಫಸ್ಟ್ ಇಯರ್ PUC ನಲ್ಲಿ ಕಲ್ತಿದ್ರಿ. ಯಾವ ಟಾಪಿಕ್ ಹೇಳಿ? ದಟ್ ಈಸ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಡಯಾಮ್ಯಾಗ್ನೆಟಿಸಮಿಗೆ ಒಂದು ಎಕ್ಸಾಂಪಲ್ ಕೊಟ್ಟಿರ್ಬೋದು. ಯಾವುದು? ಬೇರೆ ಬೇರೆ ಎಲಿಮೆಂಟ್ಸ್ಗಳನ್ನು ಕೊಟ್ಟಿರ್ತಾರೆ. ಆಕ್ಸಿಜನ್ ಮಾಲಿಕ್ಯೂಲ್ O2 ಪ್ಲಸ್ ಬರುತ್ತೆ, O2 ಮೈನಸ್ ಬರುತ್ತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿರ್ತಿದ್ವಿ. ಸೊ ಈವನ್ ನಂಬರ್ ಆಯಿತು ಅಂತಂದರೆ ನಾವೇನು ಅನ್ಕೋತೀವಿ, ಅಲ್ಲಿ ಡಯಾಮ್ಯಾಗ್ನೆಟಿಕ್ ನೇಚರ್ ಬರುತ್ತಂತೆ. ಈವನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂದರೆ. ಬಟ್ ಇನ್ ಆಕ್ಸಿಜನ್ ಮಾಲಿಕ್ಯೂಲ್ ಇಟ್ ಈಸ್ ಈವನ್ ನಂಬರ್ ಆಗಿದ್ರೂ ಕೂಡ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ನ ಎಕ್ಸಿಬಿಟ್ ಮಾಡ್ತಿರುತ್ತೆ. ಅದನ್ನು ಮಾಲಿಕ್ಯುಲರ್ ಆರ್ಬಿಟಲ್ ಎನರ್ಜಿ ಲೆವೆಲ್ ಡಯಾಗ್ರಾಮಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಾಂಪಿಟೇಟಿವ್ ಕ್ಲಾಸಸ್ಸಲ್ಲಿ, ಅದನ್ನು ನೋಡ್ಕೊಳ್ಳಿ. ನಾವು ಲುಕ್ ಇಟ್ ಹಿಯರ್, ದಿಸ್ ಇಸ್ ವಾಟ್ diamagnetic. Next, what about the paramagnetic? So paramagnetic nothing but these are the substances which weakly attracted by magnetic field. These are weakly attracted by magnetic field. The phenomenon is called as, that is paramagnetism. Paramagnetism nothing but, para means what? ಏನಂತ ಹೇಳ್ತಾರೆ? ಕಂಪ್ಲೀಟು ಅಲ್ಲ, ಇನ್ಕಂಪ್ಲೀಟು ಅಲ್ಲ, ಆ ಥರ ಮಿಡ್ಲ್ ಪೊಸಿಷನ್ಲಿರುವಂಥ ಪ್ಯಾರಾಮ್ಯಾಗ್ನೆಟಿಸಮ್. ಸೊ ಪ್ಯಾರಾಮ್ಯಾಗ್ನೆಟಿಸಮ್ ಇಟ್ ಇಸ್ ಅ ಫಿನೋಮಿನಾನ್ ಇನ್ ವಿಚ್ ದಿ ಎಲೆಕ್ಟ್ರಾನ್ಸ್ ಆರ್ ಪಾರ್ಷಿಯಲಿ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಒಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ರೋಚ್ ಮಾಡಿದ ತಕ್ಷಣ ಅಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳು ಏನಾಗಿರುತ್ತೆ? ವೀಕ್ಲಿ ಅಟ್ರಾಕ್ಟ್ ಆಗುತ್ತೆ ಅಥವಾ ಪಾರ್ಷಿಯಲ್ ಅನ್ನೋ ಪ್ರೋಸೆಸ್ಸಲ್ಲಿ ಅಟ್ರಾಕ್ಟ್ ಆಗ್ತಿರುತ್ತೆ. ಇದನ್ನು ನಾವೇನಂತ ಕರಿತೀವಿ? ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಇಟ್ ಮೀನ್ಸ್ ವಾಟ್? ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಮೀನ್ಸ್ they should contains number of unpaired electrons. So number of unpaired electrons ಅನ್ನೋದು ಇಲ್ಲಿ ಇರಬೇಕು, ಇಲ್ಲಿ number of unpaired electrons ಅನ್ನೋದು ಇರೋದೇ ಇಲ್ಲ. Then next third one is what? Ferromagnetic substances. These are the substances which are strongly attracted by magnetic field. This phenomenon is called as ferromagnetism. Dear students, ferromagnetism nothing but iron content ಇರುವಂಥದ್ದು. ಐರನ್ ಕಂಟೆಂಟಲ್ಲಿ ಇನಿಷಿಯಲಿ ಈ ಎಲೆಕ್ಟ್ರಾನ್ಸ್ಗಳಿರುತ್ತೆ. ಇಂಥ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುವಂಥ, ಐ ಮೀನ್ ಫೆರೋಮ್ಯಾಗ್ನೆಟಿಸಮ್, ಫೆರೋ ನಥಿಂಗ್ ಬಟ್ ಐರನ್ ಕಂಟೆಂಟಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದೇ ಇರುತ್ತೆ. ಸೊ ಬೇರೆ ಇನ್ನೊಂದು ಸಬ್ಸ್ಟೆನ್ಸ್ಗಳು, ಈ ಸಬ್ಸ್ಟೆನ್ಸ್ಗಳಿಗೆ ಏನಾದರೂ ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ರೋಚ್ ಮಾಡಿದ್ವಿ ಅಂತಂದರೆ ಇವುಗಳಲ್ಲಿರೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಇಮಿಡಿಯೇಟ್ ಆಗಿ ಏನು ಮಾಡುತ್ತೆ? ಆ ಸಬ್ಸ್ಟೆನ್ಸನ್ನು ಅಟ್ರಾಕ್ಟ್ ಮಾಡೋ ಹಾಗೆ ಮಾಡುತ್ತೆ. ಸೊ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಆಗುವಂಥದ್ದು ಎಲ್ಲಿ? ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಸಲ್ಲಿ. ಸೊ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಸಲ್ಲಿ ದೇರ್ ಇಸ್ ನೋ ಅಟ್ರಾಕ್ಷನ್. ಪ್ಯಾರಾಮ್ಯಾಗ್ನೆಟಿಸಮ್ನಲ್ಲಿ ಏನಾಗಿರುತ್ತೆ? ವೀಕ್ಲಿ ಅಟ್ರಾಕ್ಷನ್. ಆ್ಯಂಡ್ ಫೆರೋಮ್ಯಾಗ್ನೆಟಿಸಮಲ್ಲಿ ಸ್ಟ್ರಾಂಗ್ ಅಟ್ರಾಕ್ಷನ್ ಇರುತ್ತೆ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಮ್ಯಾಗ್ನೆಟಿಕ್ ಫೀಲ್ಡಿಗೆ ಅಟ್ರಾಕ್ಟ್ ಆಗ್ತಿರೋದು. ಅರ್ಥ ಆಗಿದೆ ಅಲ್ವಾ? ಸೊ ಹಾಗಾದ್ರೆ ನೆಕ್ಸ್ಟ್ ಒನ್ ಇಸ್ ಲುಕ್ ಅಟ್ ದರ್ ಮ್ಯಾಗ್ನೆಟಿಕ್ ಮೂಮೆಂಟ್. ವಾಟ್ ಇಸ್ ಮ್ಯಾಗ್ನೆಟಿಕ್ ಮೂಮೆಂಟ್? ನೋಡಿ, ಈ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಅಂದರೆ ಒಂದು ಸಬ್ಸ್ಟೆನ್ಸನ್ನು ಕೊಟ್ಟಾಗ ಇದು ಪ್ಯಾರಾಮ್ಯಾಗ್ನೆಟಿಕ, ಫೆರೋಮ್ಯಾಗ್ನೆಟಿಕ, ಡಯಾಮ್ಯಾಗ್ನೆಟಿಕ್ ಅನ್ನೋದನ್ನು ಡಿಸ್ಟಿಂಗ್ವಿಷ್ ಮಾಡೋದು, ಐಡೆಂಟಿಫೈ ಮಾಡೋವಂಥ ಕಾನ್ಸೆಪ್ಟ್ ಅಂದರೆ ದಟ್ ಈಸ್ ಮ್ಯಾಗ್ನೆಟಿಕ್ ಮೂಮೆಂಟ್. ಈ ಮ್ಯಾಗ್ನೆಟಿಕ್ ಮೂಮೆಂಟಮಿಗೆ ಇರುವಂಥ ಒಂದು ಯೂನಿಟ್ ಅಂದರೆ ಬೋರ್ ಮ್ಯಾಗ್ನೆಟಾನ್ ಅಂತ ಕರಿತೀವಿ. ವಾಟ್ ಇಸ್ ದಟ್? ಬೋರ್ ಮ್ಯಾಗ್ನೆಟಾನ್. That is what? Bohr magneton. Bohr magneton is shortly BM. ಶಾರ್ಟ್ ಫಾರ್ಮಲ್ಲಿ ಏನು ಬರೀತಾರೆ? ಇದನ್ನು BM ಅಂತ ಬರೀತಾರೆ. ಬೋರ್ ಮ್ಯಾಗ್ನೆಟಾನ್ ಅಂತ ಏನಿದೆ, ದಟ್ ಈಸ್ ದ ಯೂನಿಟ್ ಆಫ್ ದ ಮ್ಯಾಗ್ನೆಟಿಕ್ ಮೂಮೆಂಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಿರುವಂಥದ್ದು. ಸೊ ಮೋಸ್ಟ್ ಆಫ್ ದಿ ಟ್ರಾನ್ಸಿಷನ್ ಮೆಟಲ್ಸ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಆರ್ ಪ್ಯಾರಾಮ್ಯಾಗ್ನೆಟಿಕ್. ಸೊ ಇನ್ 3D series, 4D series and 5D series elements and their compounds always what? Paramagnetic in nature, because the number of unpaired electrons is present there. ಕ್ಲಿಯರ್? ಸೊ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ವೀಕ್ಲಿ ಅಟ್ರಾಕ್ಟ್ ಆಗ್ತಾ ಇರೋಂಥ ಬಟ್ ಅಟ್ರಾಕ್ಟ್ ನೇಚರ್ನ ತೋರಿಸ್ತಾ ಇರೋವಂಥದ್ದು ದಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್. ಇನ್ 3D ಸೀರೀಸ್ ಆಗಲಿ, 4D ಸೀರೀಸ್ ಆಗಲಿ, 5D ಆಲ್ಮೋಸ್ಟ್ ಏನು ಟ್ರಾನ್ಸಿಷನ್ ಮೆಟಲ್ ಸೀರೀಸ್, ಟ್ರಾನ್ಸಿಷನ್ ಮೆಟಲ್ಗಳಲ್ಲಿ ಈ ಥರ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಇರುತ್ತೆ. ನಾನು ಆಮೇಲೆ ನಿಮ್ಗೆ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್, ಯು ಹ್ಯಾವ್ ಟು ಫೈಂಡ್ ಔಟ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ದ ಸಮ್ ಅಯಾನ್ಸ್. ನಾನು ಒಂದು ಕಾಪರಿಂದ ತೋರಿಸ್ತೀನಿ, ನೆಕ್ಸ್ಟ್ ನಿಮಗೆ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ, ಅದ್ರ ನೆಕ್ಸ್ಟ್ ನೀವು ಹೋಮ್ವರ್ಕಲ್ಲಿ ಮಾಡಬೇಕು. ಅರ್ಥ ಆಗ್ತಿದಲ್ವಾ? ಸೊ ವೆರಿ ಈಸಿ ಟಾಪಿಕ್, ತುಂಬ ಅಂದರೆ ತುಂಬ ಈಸಿ ಇರೋವಂಥದ್ದು. ಸೊ ಇಲ್ಲಿವರೆಗೂ ನಿಮಗೆ ಈ ಕಾನ್ಸೆಪ್ಟಿಂದ ಮ್ಯಾಗ್ನೆಟಿಕ್ ಮೂಮೆಂಟಿಂದ ಒಂದು ಕ್ವಶನ್ಸ್ನ ಕೇಳ್ಬೋದು. ನಿಮಗೆ ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಅಂತ ಕೊಟ್ಟು ಒಂದು ಯಾವುದಾದ್ರು ಅಯಾನ್ಸ್ಗಳನ್ನು ಕೊಡ್ಬೋದು, ಅಥವಾ ಫೆರೋಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಕೇಳ್ಬೋದು, ಅಥವಾ ಟ್ರೆಂಡ್ಸ್ ಡೌನ್ ದ ಗ್ರೂಪ್ ಮೆಲ್ಟಿಂಗ್ ಪಾಯಿಂಟ್ ಏನಾಗ್ತಿರುತ್ತೆ, ಅಥವಾ ಮೆಟಾಲಿಕ್ ನೇಚರ್ ಏನಾಗ್ತಿರುತ್ತೆ. ಅಬ್ವಿಯಸ್ಲಿ ಡೌನ್ ದ ಗ್ರೂಪ್ ಮೆಟಾಲಿಕ್ ನೇಚರ್ ಏನಾಗ್ತಿರುತ್ತೆ? ಜಾಸ್ತಿ ಆಗ್ತಿರುತ್ತೆ, ಬಿಕಾಸ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಾಗ್ತಿರುತ್ತೆ? ಜಾಸ್ತಿ ಆಗ್ತಿರುತ್ತೆ. ಅರ್ಥ ಆಗಿದೆ ಅಲ್ವಾ? ಸೊ ನಾವು ಕಮ್ ಟು ಹಿಯರ್, ಮೋಸ್ಟ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ಸ್ ಅಂಡ್ ದೇರ್ ಕಾಂಪೌಂಡ್ಸ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. Now look at here, it can be calculated by spin only formula. It can be calculated by spin only formula. Dear students, as you know that there is the two types of the formula. One is orbital spin anta one barutte,
ಸ್ಪಿನ್ ಓನ್ಲಿ ಫಾರ್ಮುಲಾ ಅಂತ ಬರುತ್ತೆ. ಆರ್ಬಿಟಲ್ನಲ್ಲಿರುವಂಥ ಮ್ಯಾಗ್ನೆಟಿಕ್ ಮೂಮೆಂಟನ್ನು ಚೆಕ್ ಮಾಡಲಿಕ್ಕೆ ಯೂಸ್ ಮಾಡೋಂಥ ಫಾರ್ಮುಲಾ ಸ್ಪಿನ್ ಓನ್ಲಿ ಫಾರ್ಮುಲಾ. ಸೊ ಇಲ್ಲಿ ಪ್ರಿಫರ್ ಮಾಡೋದು ಸ್ಪಿನ್ ಓನ್ಲಿ ಫಾರ್ಮುಲಾನ ಪ್ರಿಫರ್ ಮಾಡ್ತಾರೆ, ಬಿಕಾಸ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸ್ಪಿನ್ನಿಂಗ್ ಆಫ್ ದಿ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಲ್ಲ. ಯಾವ ಕ್ವಾಂಟಮ್ ನಂಬರ್ಸ್ ಹೇಳುತ್ತೆ ಇದು? ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್, ಕರೆಕ್ಟ್ ಅಲ್ವಾ? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಝೈಮುಥಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಆ್ಯಂಡ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಅಂತ ಇತ್ತಲ್ವ. ಸೊ ಈ 4 ಏನು ಕ್ವಾಂಟಮ್ ನಂಬರ್ಸ್ ಇತ್ತು ಅದರಲ್ಲಿ ಇರುವಂಥ 4ನೇ ಕ್ವಾಂಟಮ್ ನಂಬರ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಏನಿತ್ತಲ್ಲ ಅದರದ್ದು ಕಾನ್ಸೆಪ್ಟ್ ಇಲ್ಲಿ ಬಂದಿರೋದು. ಸೊ ಲುಕ್ ಅಟ್ ಹಿಯರ್, ದ ಫಾರ್ಮುಲಾ ಇಸ್ ನ್ಯೂ ಈಸ್ ಈಕ್ವಲ್ ಟು ರೂಟ್ ಆಫ್ n into n plus 2. ಹಿಯರ್ n is what? Number of unpaired electrons. ಸೊ ಈ ಫಾರ್ಮುಲಾ ಹೇಗೆ ಬರೋದು ಅಂದರೆ, ಡಿಯರ್ ಸ್ಟೂಡೆಂಟ್ಸ್, if you know the number of unpaired electrons, then definitely we can calculate the magnetic property, isn't it? So ನಮಗೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸೇ ಗೊತ್ತಿಲ್ಲ ಅಂದಮೇಲೆ, ಅಂದರೆ ಅಲ್ಲಿ ಪೇರ್ ಆಗಿದೆಯೋ ಪೇರ್ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟೇ ಗೊತ್ತಿಲ್ಲ ಅಂತ ಅಂದರೆ, we cannot find out the exact magnetic moment of the substances, isn't it? So this is what the magnetic moment, spin only formula ಆಗಿರುತ್ತೆ. ನ್ಯೂ ಈಸ್ ಈಕ್ವಲ್ ಟು ರೂಟ್ ಆಫ್ n into n plus 2. ಹಾಗಾದರೆ ಇದು ಆನ್ಸರ್ ಬರಿಬೇಕಾದ್ರೆ ಲಾಸ್ಟಿಗೆ ಯಾವ ಯೂನಿಟನ್ನು ಯೂಸ್ ಮಾಡ್ತೀರಾ? ಬೋರ್ ಮ್ಯಾಗ್ನೆಟನ್ ಅನ್ನೋ ಒಂದು ಯೂನಿಟನ್ನು ಯೂಸ್ ಮಾಡ್ತೀರಾ. ಸೊ ತುಂಬ ಜನ ಕನ್ಫ್ಯೂಷನ್ಸ್ ಇದೆ ನೋಡಿ, ಮ್ಯಾಗ್ನಿಟ್ಯೂಡ್ಗೂ ಮ್ಯಾಗ್ನೆಟಿಕ್ಗೂ ಡಿಫ್ರೆನ್ಸ್ ಇದೆ. ಮ್ಯಾಗ್ನಿಟ್ಯೂಡ್ ಅಂತ ಬಂದಾಗ ಇಟ್ ಈಸ್ ವಾಟ್? ವ್ಯಾಲ್ಯೂ, ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಅಂತ ಹೇಳ್ತಾರೆ. ಸೊ ಅರ್ಥ ಆಗ್ತಿದೆ? ಡೈಪೋಲ್ ಮೂಮೆಂಟ್ ಅಂತ ಹೇಳ್ತೀವಿ, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಅಂತ ವರ್ಡ್ ಯೂಸ್ ಮಾಡ್ತೇವೆ. ಮ್ಯಾಗ್ನಿಟ್ಯೂಡ್ ನಥಿಂಗ್ ಬಟ್ ಇಟ್ ಇಸ್ ವಾಟ್? ವ್ಯಾಲ್ಯೂ ಅಷ್ಟೇ. ವ್ಯಾಲ್ಯೂಗೆ ಇನ್ನೊಂದು ವರ್ಡನ್ನು ಮ್ಯಾಗ್ನಿಟ್ಯೂಡ್ ಅಂತ ಹೇಳಿ ಸ್ಟ್ಯಾಂಡರ್ಡಾಗಿ ಯೂಸ್ ಮಾಡ್ತಾರೆ. ಬಟ್ ಮ್ಯಾಗ್ನೆಟಿಕ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದ ಮ್ಯಾಗ್ನಿಟ್ಯೂಡ್. ಅರ್ಥ ಆಗ್ತಿದೆ ಅಲ್ವಾ? ಸೊ ನಾವು ಲುಕ್ ಅಟ್ ಹಿಯರ್. ಸೊ ನೆಕ್ಸ್ಟ್ ಒನ್ ಈಸ್ ವಾಟ್? ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ Cu2+ ಅಯಾನ್. ನೋಡಿ, ಈ ಥರ ಕ್ವಶನ್ಸ್ನ ಕೊಟ್ಟಾಗ ಇಲ್ಲಿ ನಾನೊಂದು ಕ್ರೈಟೀರಿಯಾ ಪ್ಯಾಟರ್ನನ್ನು ಹೇಳ್ಕೊಟ್ಟಿರ್ತೀನಿ, ಆ ಪ್ಯಾಟರ್ನೇ ಮೇಂಟೈನ್ ಮಾಡಿ. ವೆರಿ ಇಂಪಾರ್ಟೆಂಟ್ 2 marks ಕ್ವಶನ್ ನೋಟ್ ಮಾಡ್ಕೊಳ್ಳಿ. 2 marksಗೆ ಕೇಳುವಂಥ ಕ್ವಶನ್ ಇದು. ಅರ್ಥ ಆಗ್ತಿದೆ? ಸೊ ದಟ್ ಈಸ್ ವಾಟ್? ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ Cu2+ ಅಯಾನ್. ಫಸ್ಟ್ ಏನು ಮಾಡಬೇಕು ಡಿಯರ್ ಸ್ಟೂಡೆಂಟ್ಸ್ ನೀವು ಅಂದರೆ, ಕೊಟ್ಟಿರುವಂಥ ಅಯಾನ್ಸನ್ನು ಫಸ್ಟ್ ಬರ್ಕೋಬೇಕು. ಯಾವ್ದು ಅಯಾನ್ಸ್ ಕೊಟ್ಟಿದ್ದಾರೆ ಅಲ್ಲಿ? Cu2+. ಹಾಗಾದರೆ ಅದರ ಆಟೋಮಿಕ್ ನಂಬರ್ ಎಷ್ಟಾಗಿರುತ್ತೆ? ಕಾಪರ್, ದಟ್ ಈಸ್ 29 ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿರುತ್ತೆ. ಆರ್ಗಾನ್, ದೆನ್ 3D ಗೊತ್ತಿದೆ ನಿಮಗೆ, ದಟ್ ಈಸ್ 10 ಆ್ಯಂಡ್ 4s1. ನೆಕ್ಸ್ಟ್ ಏನು ಮಾಡಬೇಕು? ಅಯಾನ್ಸ್ ಏನು ಕೊಟ್ಟಿದ್ದಾರೆ? Cu2+ ಅಂತ ಕೊಟ್ಟಿದ್ದಾರೆ. ಚಾರ್ಜ್ ಏನು ಕೊಟ್ಟಿದ್ದಾರೆ? Cu2+ ಕೊಟ್ಟಾಗ ಸೊ 2 ಎಲೆಕ್ಟ್ರಾನ್ಸು ಕಾಪರಿಂದ ಹೋಗಿರಬೇಕು. 2 ಎಲೆಕ್ಟ್ರಾನ್ಸ್ ಕಾಪರಿಂದ ಹೋಗಿರೋದಕ್ಕೆ 2 ಪಾಸಿಟಿವ್ ಚಾರ್ಜಸ್ ಬಂದಿರೋದು. ಅರ್ಥ ಆಗ್ತಿದಲ್ವ? ನಾವು ಲುಕ್ ಅಟ್ ಹಿಯರ್, Cu2+ ಅನ್ನು ಬರೆದಿದ್ದೀವಿ ಅಂತಂದರೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವಿಲ್ ಬಿ ವಾಟ್? ಆರ್ಗಾನ್. ನೆಕ್ಸ್ಟ್ 3D, ರೈಟ್ ಇಟ್? 3D ಆ್ಯಂಡ್ 4s ನಾವು ತೋರಿಸ್ತೀವಿ ನೋಡಿ. 4s ಇಂದ ಒಂದೇ ಎಲೆಕ್ಟ್ರಾನ್ ಇರೋದನ್ನು ಒಂದು ಎಲೆಕ್ಟ್ರಾನ್ ಹೋದರೆ ಇಟ್ ಬಿಕಮ್ಸ್ ವಾಟ್? 0. ಕ್ಲಿಯರ್? 3D 10 ಇದೆ. 3D 10 ಇಂದ ಈಗ 1 ಎಲೆಕ್ಟ್ರಾನ್ ಹೋದರೆ 1 ಪಾಸಿಟಿವ್ ಚಾರ್ಜ್ ಆಯ್ತು. 2 ಪಾಸಿಟಿವ್ ಚಾರ್ಜ್ ಬರಬೇಕಂದ್ರೆ 3D 10 ಇಂದ 1 ಎಲೆಕ್ಟ್ರಾನ್ ಹೋಗಬೇಕು. 3D 10 ಇಂದ 1 ಎಲೆಕ್ಟ್ರಾನ್ ಹೋದರೆ ಇಟ್ ನಾವು ಬಿಕಮ್ಸ್ ವಾಟ್? 9. ಅರ್ಥ ಆಗ್ತಿದೆಯಾ? ಇಟ್ ಬಿಕಮ್ಸ್ ವಾಟ್? 9. ಸೊ ಇಲ್ಲಿ 3D 9 ಬರ್ತಿರೋದ್ರಿಂದ ವಿ ಹ್ಯಾವ್ ಟು ರೈಟ್ ದ ಕಾನ್ಫಿಗರೇಷನ್. ನೋಡಿ, ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಆಡ್ ನಂಬರ್ ಇದೆ, ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. 3Dನ ವಿ ಕ್ಯಾನ್ ಡಿವೈಡೆಡ್ ಇಂಟು 5 ಸಬ್-ಅಟಾಮಿಕ್ ಆರ್ಬಿಟಲ್ಸ್ ಆಸ್ ಇನ್ ಆರ್ಡರ್: dxy, dyz, dzx, dx² - y² dz². ದೀಸ್ ಆರ್ ವಾಟ್? ಡಿಜನರಸಿ ಆಫ್ d ಆರ್ಬಿಟಲ್ಸ್. ಅರ್ಥ ಆಗ್ತಿದೆಯಲ್ವಾ? ಡಿಜನರಸಿ ಆಫ್ d ಆರ್ಬಿಟಲ್ಸ್. ನಾವು ಫಿಲ್ ದ ಎಲೆಕ್ಟ್ರಾನ್ಸ್. ಸೊ ಫಸ್ಟ್ ಏನು ಮಾಡಬೇಕು? ಈ ಥರ ಹುಂಡ್ಸ್ ರೂಲ್ ನೆನಪಲ್ಲಿ ಇಟ್ಕೋಬೇಕು, ಆಫ್ ಬಾಲ್ ನೆನಪಿಟ್ಕೋಬೇಕು, ಈ ಥರ ಫಿಲ್ ಮಾಡ್ಕೋಬೇಕು. ಸಿಂಗಲ್ ಎಲೆಕ್ಟ್ರಾನ್ ಫಿಲ್ ಮಾಡಿ ದೆನ್ ಏನು ಮಾಡಬೇಕು? ಪೇರ್ ಅಪ್ ಮಾಡಬೇಕು. ನಾವು ಲುಕ್ ಅಟ್ ಹಿಯರ್ 1 2 3 4 5 ಆಯಿತು. 6 7 ಆ್ಯಂಡ್ ದಿಸ್ ಇಸ್ 8 ಆ್ಯಂಡ್ ದಿಸ್ ಇಸ್ 9. Isn't it? Dear students, here we have 1 unpaired electrons. It is what? 1 unpaired electrons. Now we have to write the formula. Nu is equal to, what is that? Nu is equal to root of n into n plus 2. Where n is what? Unpaired electrons, ಅದನ್ನು ಬರಿಬೇಕು. Then root of n ಅಂದರೆ ಏನು? 1 into 1 plus 2. Clear? 1 plus 2 nothing but 3. 3 ones are 3. That is root 3. Root 3. What is the root 3 ವ್ಯಾಲ್ಯೂ ಏನಾಗಿರುತ್ತೆ? That is what? ಎಷ್ಟಾಗಿರುತ್ತೆ? ಸೊ ರೂಟ್ 3 ವ್ಯಾಲ್ಯೂ ಏನಾಗಿರುತ್ತೆ? 1.7 ಸಮಥಿಂಗ್ ಆಗಿರುತ್ತೆ. ಕ್ಲಿಯರ್ ಅಲ್ವಾ? ಸೊ ದಟ್ ಈಸ್ ಫೈನಲ್ ಆಗಿ ಒಂದು ಆನ್ಸರ್ ಬರೆದ್ಬಿಟ್ಟು 1.7573 ಬೋರ್ ಮ್ಯಾಗ್ನೆಟಾನ್. ಸೊ ನಥಿಂಗ್ ಬಟ್ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ವ್ಯಾಲ್ಯೂ. ಸೊ ನೋಡಿ, ಮ್ಯಾಗ್ನೆಟಿಕ್ ವ್ಯಾಲ್ಯೂ ಎಷ್ಟೇ? ಬೋರ್ ಮ್ಯಾಗ್ನೆಟಾನ್ ಎಷ್ಟು ಬಂದಿರುತ್ತೆ? 1.75 1.73 ಬಂದಿರುತ್ತೆ. ಗೊತ್ತಾಗುತ್ತೆ ನಿಮಗೆ, ರೂಟನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಗೊತ್ತಿದೆ. ಸೊ ಹೀಗೆ ಕ್ಯಾಲ್ಕುಲೇಟ್ ಮಾಡಿದಾಗ
ನಮಗೆ ಬೋರ್ ಮ್ಯಾಗ್ನೆಟನ್ ಇಷ್ಟು ವ್ಯಾಲ್ಯೂ ಬಂದಿದೆ ಅಂದರೆ ಈ ವ್ಯಾಲ್ಯೂ ಮೇಲೆ ಇದು ಪ್ಯಾರಾಮ್ಯಾಗ್ನೆಟಿಕ ಡಯಾಮ್ಯಾಗ್ನೆಟಿಕ್ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಒನ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದ್ರಿಂದ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಇಫ್ ಇಟ್ ಈಸ್ ಇಷ್ಟೇ ಬರ್ದಿದ್ರೆ ನಾವು ಅಲ್ವಾ, ಇಲ್ಲೊಂದು ಎಲೆಕ್ಟ್ರಾನ್ಸ್ ಏನಾದ್ರು ನಾವು ಬರ್ದಿದ್ರೆ ದೆನ್ ಇಟ್ ವಿಲ್ ಬಿಕಮ್ ವಾಟ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಈಗ Cu2+ ಕೊಟ್ಟಿದ್ದಾರೆ, Cu2+ ಬದಲಿಗೆ Cu+ ಅಂತ ಕೊಟ್ಟಿದ್ರೆ ಏನಾಗ್ತಿತ್ತು, 1 ಎಲೆಕ್ಟ್ರಾನ್ ಇಲ್ಲಿಂದ ಹೋಗ್ತಿತ್ತು, D10 ಹಾಗೆ ಇರ್ತಿತ್ತು. D10 ಹಾಗೆ ಅಂದರೆ 10 ಎಲೆಕ್ಟ್ರಾನ್ಸ್ ಇಲ್ಲಿ 2 ಫಾರ್ಮಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಿತ್ತು. ದೆನ್ ದಿಸ್ ಇಸ್ ವಾಟ್ 2 ನಥಿಂಗ್ ಬಟ್ ಡೈ ಫಾರ್ಮ್, ಅಂದರೆ ಎರಡೂ ಕೂಡ ಪೇರ್ ಫಾರ್ಮಲ್ಲಿ ಇದೆ. ಪೇರ್ ಫಾರ್ಮಲ್ಲಿ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಡಯಾಮ್ಯಾಗ್ನೆಟಿಕ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಐ ಹ್ಯಾವ್ ಗಿವನ್ ಹಿಯರ್, ಲುಕ್ ಅಟ್ ಹಿಯರ್, ಫಸ್ಟ್ ಯು ಹ್ಯಾವ್ ಟು ರೈಟ್ ದ Cu2+ ಚಾರ್ಜ್, ದೆನ್ ಆರ್ಗಾನ್, ನೆಕ್ಸ್ಟ್ ಫಾರ್ಮುಲಾ, ದೆನ್ ಫಾರ್ಮುಲಾ ಆದಮೇಲೆ ಏನು ಮಾಡಬೇಕು, ಐ ಮೀನ್ ಮೊದಲೇ ಬರೆದಿರಬೇಕು ಅದನ್ನು. ಸೊ ದಿಸ್ ಇಸ್ ಅಬೌಟ್ ದ ಕ್ಯಾಲ್ಕುಲೇಷನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಎನಿ ಕೈಂಡ್ ಆಫ್ ದಿ ಅಯಾನ್. ಡಿಯರ್ ಸ್ಟೂಡೆಂಟ್ಸ್, ಅದು ಫೈನಲ್ ಆನ್ಸರ್ ಎಷ್ಟು ಬಂದಿತ್ತು ಆ್ಯಕ್ಚುಲಿ ಇದ್ರದ್ದು, ದಟ್ ಈಸ್ 1.75 ಅಂತ ಬರ್ದಿದ್ನಲ್ವಾ. ಸೊ ದಟ್ ಈಸ್ 1.73 ಬರುತ್ತೆ, ಲಾಸ್ಟಿಗೆ 73 ಅನ್ನೋದು ಬರುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ನಾವು ನೆಕ್ಸ್ಟ್ ಕ್ವಶನ್ ಈಸ್ 2 ಮಾರ್ಕ್ಸ್ ಕ್ವಶನ್ ಇವೆಲ್ಲ. ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ Mn2+, Zn2+ ಆ್ಯಂಡ್ Cr3+ ಅಯಾನ್. ಸೊ ಇದರಲ್ಲಿ ಯಾವುದಾದ್ರೂ Mn2+ ಒಂದನ್ನು ಕೇಳಿಬಿಡ್ತಾರೆ, 2 ಮಾರ್ಕ್ಸಿಗೆ ಕೇಳ್ತಾರೆ, ಅದು ಆನ್ಸರ್ ಬರೀಬೇಕು. ಆ್ಯಸ್ ಯು ನೋ ದಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಫಸ್ಟ್ ಒನ್ ಲೆಟ್ಸ್ ಸಿ, ಫಸ್ಟ್ ಒನ್ ಈಸ್ Mn, ಕರೆಕ್ಟ್, Mn. ಸೊ ಅಟಾಮಿಕ್ ನಂಬರ್ ಇಸ್ ವಾಟ್ 25 ಗೊತ್ತಾಯ್ತಲ್ಲ. Mn ಎಷ್ಟಿರುತ್ತೆ ಅಟಾಮಿಕ್ ನಂಬರ್ 25. ಕ್ಲಿಯರಾಗಿ ಕಾಣ್ತಿದೆ ಇದು. ಸೊ ನಾವು ಲುಕ್ ಅಟ್ ಹಿಯರ್, ಐ ವಿಲ್ ಯೂಸ್ this yellow chalk piece. Okay, so electronic configuration, argon ಬರೀತೀರಿ, then 3d5 25 ಆಗಿರೋದ್ರಿಂದ 5 3d5 4s2. What is the atomic number of argon? 18 plus 2 20, 20 plus 5 25. So next ion ಕೊಟ್ಟಿರೋದು ಯಾವುದು, Mn+2, isn't it? They given that ion Mn+2. Add Mn2+. Mn2+ ಕೊಟ್ಟಾಗ we have to remove 2 electrons from the Mn. So now look at here, this is argon and then 3d5 then 4s, 2 electrons ಇಲ್ಲಿಂದ ಹೋಗುತ್ತೆ, now it becomes 0. Now we contains, we have 5 unpaired electrons, 1 box, 2 box, 3, 4 and 5. Now look at here, the number of unpaired electrons ಎಷ್ಟಿದೆ ಇಲ್ಲಿ, 5 ಬರಿಬೇಕು. 1 electron, 2 electron, 3, 4 and 5 electrons. 5 unpaired electrons ಬರ್ದಿದ್ದೀವಿ ಅಂತಂದರೆ ನೆಕ್ಸ್ಟ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ದ ಫಾರ್ಮುಲಾ ಇಸ್ ವಾಟ್, ನ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ n ಇಂಟು n+2. ನೋಡಿ ಫಾರ್ಮುಲಾ ಬರೋದ್ರಿ ಅಂದರೆ ಎಕ್ಸಾಮಲ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾಲ್ಕುಲೇಷನ್ಸಲ್ಲಿ ಫಾರ್ಮುಲಾ ಬರೋದ್ರೆ ಅಂದರೆ 1 ಮಾರ್ಕ್ಸ್ ಇರುತ್ತೆ, ವಿತ್ ಯೂನಿಟ್ ಆನ್ಸರ್ ಕರೆಕ್ಟಾಗಿ ಬರೆದಿದ್ದಂದ್ರೆ ಇನ್ನೊಂದು ಮಾರ್ಕ್ಸ್ ಇರುತ್ತೆ, ದಟ್ ಈಸ್ 2 ಮಾರ್ಕ್ಸ್. ನಾವು ರೂಟ್ ಆಫ್ n into n+2, number of unpaired electrons here 5, that's why the answer will be 5 into 5 plus 2. This n represents what, number of unpaired electrons, single electrons ಎಷ್ಟಿದೆ ಅದನ್ನೇ unpaired electrons ಅಂತ ಕರೆಯೋದು. So that is 5 into 5 plus 2. 5 plus 2 ಅಂದರೆ ಎಷ್ಟಾಗುತ್ತೆ, 7 5 ಎಷ್ಟಾಗುತ್ತೆ 35. ನಾನು ಇದನ್ನು ಇಲ್ಲಿ ಬರ್ದಿದ್ದೀನಿ, look at here, that is root of 35. ರೂಟ್ ಆಫ್ 35 ಕಾಣ್ತಿದ್ದಲ್ವಾ. ರೂಟ್ ಆಫ್ 35 ಅಂತಂದರೆ ಆನ್ಸರ್ ಎಷ್ಟಾಗಿರುತ್ತೆ ಚೆಕ್ ಮಾಡಿ, ಎಷ್ಟಾಗಿರುತ್ತೆ ರೂಟ್ ಆಫ್ 35 ಅಂತಂದರೆ, ದಟ್ ಈಸ್ ವಾಟ್ 3 ಪಾಯಿಂಟ್, ನೋಡಿ ಅದನ್ನು ನಾನು ಇಲ್ಲಿಗೆ ಬರೆದಿರ್ತೀನಿ, ಫೈನಲ್ ಆನ್ಸರ್ ದಟ್ ಈಸ್ 3 something ಆಗಿರುತ್ತೆ, 3.5 ಬೋರ್ ಮ್ಯಾಗ್ನೆಟಾನ್, 3.4 ಬೋರ್ ಮ್ಯಾಗ್ನೆಟಾನ್. ದಿಸ್ ಇಸ್ ದ ವಾಟ್ ಆನ್ಸರ್ ಫಾರ್ ದ Mn2+ ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದ ಹಾಗೆ, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದಾಗೆ ವ್ಯಾಲ್ಯೂ ಕೂಡ ಏನಾಗ್ತಿರುತ್ತೆ, ವೇರಿಯೇಷನ್ ಆಗ್ತಾ ಹೋಗ್ತಿರುತ್ತೆ, ಇಸ್ಂಟ್ ಇಟ್? ಸೊ ಹಾಗಾದ್ರೆ ನೆಕ್ಸ್ಟ್ ಒನ್ ಇದು ಯಾವುದಿದೆ, Zn2+. ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗಿರುತ್ತೆ, ನಾವು ಲುಕ್ ಅಟ್ ಹಿಯರ್. ಸೊ ದಟ್ ಈಸ್ ವಾಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಎಷ್ಟಿದೆ, 35 ಇದೆ, 5 5 is 25. ಸೊ ದಟ್ ಈಸ್ ಆನ್ಸರ್, ಸಾರಿ ಇದೆಷ್ಟು ಬರುತ್ತೆ, 5.91 ಆರ್ 5.9 ಬೋರ್ ಮ್ಯಾಗ್ನೆಟನ್ ಬರುತ್ತೆ. ಬಿಕಾಸ್ ಇಲ್ಲೇ ನೋಡಿ 35 ಇದೆ ಅಂತಂದರೆ ಸ್ಕ್ವೇರ್ ರೂಟ್ ಮಾಡ್ತಾ ಹೋದರೆ 5 5 is 25 ಬರುತ್ತೆ. ಸೊ 25 ಅಂತಂದರೆ ಇನ್ನೂ ಜಾಸ್ತಿ ಇರೋ 35 ಇರೋದ್ರಿಂದ 5.91 ಸಮಥಿಂಗ್ ಬರುತ್ತೆ ಆನ್ಸರ್. ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಮ್ ಟು ದ ಸೆಕೆಂಡ್ ಒನ್ ಈಸ್ ಜಿಂಕ್. ಇದು ಅರ್ಥ ಆಗ್ತಿದೆ ಅಲ್ವಾ, ಅರ್ಥ ಆಗಿದೆ ಇದು. ಸೊ ನೆಕ್ಸ್ಟ್ ಒನ್ ಈಸ್ ವಾಟ್, ಜಿಂಕ್. ಎರಡನೇದು ಜಿಂಕ್ ಕೊಟ್ಟಿದ್ದಾರೆ, ಲೆಟ್ ಇಟ್ ಇಸ್ ದ ಕ್ಯಾಲ್ಕುಲೇಷನ್ಸ್ ಆಫ್ ದಿ ಜಿಂಕ್. ಸೊ ಜಿಂಕನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ that is zinc, atomic number of zinc is what, 30. so configuration ಏನಂತ ಬರೀತೀರಾ, that is argon
ನೀವು ಪ್ರಾಕ್ಟೀಸ್ ಮಾಡಬೇಕು, ನೀವು ನೋಟ್ ಮಾಡ್ಕೋಬೇಕು. 2 marks ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಸೊ ಆರ್ಗಾನ್ 3D and then 4s. 4s to 3D 10, that is 18 plus 2 20, 20 plus 30. So the given that Zn2 plus, isn't it? Zn2 plus means it loses its 2 electron, then the electronic configuration will be argon, then this is what 3D and this is 4s. So 2 electrons means it becomes 0 and this is 10. So 10 nothing but D10 nothing but there is no free electrons, nothing but number of unpaired electrons, that is n plus 2, that is 0 into 0 plus 2. 0 plus 2 nothing but the entire content ಏನಾಗಿರುತ್ತೆ, any number into 0, that is 0. So final answer ಏನಾಗಿರುತ್ತೆ ಇಲ್ಲಿ 0 ಆಗಿರುತ್ತೆ. So it means what? It is diamagnetic in nature. Diamagnetic in nature nothing but there is no free electrons in the Zn2 plus ion. ಅರ್ಥ ಆಗ್ತಿದೆ? So that is what Zn. That is Zn2 plus. Next one is Cr3 plus. ಕ್ರೋಮಿಯಂ ಅಯಾನ್ ಅನ್ನು ಕೊಟ್ಟಿದ್ದಾರೆ. ಸೊ ಕ್ರೋಮಿಯಂ ಅಯಾನ್ ಅನ್ನು ಕೊಟ್ಟಿದ್ದಾರೆ ನೋಡಿ. ಈ ಥರ ಬರೆದಿರೋದನ್ನ ಪಾಸ್ ಮಾಡಿ ಒಂದ್ಸಲ ಬರ್ಕೊಳ್ಳಿ. ಬೇರೆ ಅಯಾನ್ಸ್ಗಳನ್ನ ಚಾರ್ಜಸ್ ನಿಮಗೆ ಆಕ್ಸಿಡೇಷನ್ ಹೇಳಿದ್ದೀನಿ, ಆಕ್ಸಿಡೇಷನ್ ನಂಬರ್ನ ಚೇಂಜ್ ಮಾಡ್ತಾ ಇರಿ, ಅದನ್ನು ಪ್ರಾಕ್ಟೀಸ್ ಮಾಡಿ. ನಾವು ನೆಕ್ಸ್ಟ್ ಒನ್ ಇಸ್ ವಾಟ್ Cr3 ಪ್ಲಸ್. ವಾಟ್ ಇಸ್ ದ Cr3 ಪ್ಲಸ್? ಸೊ ಅದಕ್ಕಿಂತ ಮುಂಚೆ ನಾವು ಫಸ್ಟ್ ಏನು ಮಾಡಬೇಕು, ಕ್ರೋಮಿಯಂ ಬರ್ಕೋಬೇಕು. ವಾಟ್ ಇಸ್ ದ ಕ್ರೋಮಿಯಂ ಅಟಾಮಿಕ್ ನಂಬರ್? Cr. ಕ್ರೋಮಿಯಂ ಅಟಾಮಿಕ್ ನಂಬರ್ ಏನಾಗಿರುತ್ತೆ? 24. Electronic configuration argon, then 3D4s. Actually 4s2 ಆಗಬೇಕು, 3D4 ಆಗಬೇಕು, ಬಟ್ ಹಾಫ್ ಫೀಲ್ಡ್ ಸ್ಟೇಬಲ್ ನೇಚರ್ನ ಬರೋದ್ರಿಂದ ಇಟ್ ಬಿಕಮ್ಸ್ ವಾಟ್? 3D5 4s1. ನೆಕ್ಸ್ಟ್ Cr3 ಪ್ಲಸ್. ಇಟ್ ಮೀನ್ಸ್ ಇಟ್ ಲಾಸಸ್ 3 electrons. ಸೊ 3 electrons ಅಂತಂದರೆ ಇದರ ಕಾನ್ಫಿಗರೇಷನಿಂದ ನಾವೇನು ಮಾಡಬೇಕು, 3 electronsನ ರಿಮೂವ್ ಮಾಡಬೇಕು. ನಾವು ಲುಕ್ ಅಟ್ ಹಿಯರ್ 3D and 4s. 1 electron from here and 2 electron from here. Now it remains 5 minus 2 ಅಂತಂದರೆ ಎಷ್ಟು? 3 ಬರುತ್ತೆ, D3. ಸೊ ನಾವು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟು ಸಿಕ್ಕಿದೆ ನಮಗೆ ನೋಡಿ. ನಾವು ಇದನ್ನು ಬರೀತಿರೋದು ಡಿಗೆ ಸಂಬಂಧಪಟ್ಟಿದ್ದು ಮಾತ್ರ. 1 2 3 4 5. 1 electron, 2 electron, 3 electrons. 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಇಲ್ಲಿ. ಅರ್ಥ ಆಗ್ತಿದೆ? 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಈಸ್ ಈಕ್ವಲ್ ಟು ರೂಟ್ ಆಫ್ n into n plus 2. Root of n into n plus 2. Then n ಏನು ಬರುತ್ತೆ? 3 into 3 plus 2. That's why 3 plus 2 ಎಷ್ಟಾಗುತ್ತೆ? 5. 5 3s ಎಷ್ಟು ಬರುತ್ತೆ? 15. 5 3s ಎಷ್ಟು ಬರುತ್ತೆ? 15. ಹಾಗಾದರೆ ಲಾಸ್ಟ್ ಫೈನಲ್ ಆನ್ಸರ್ ಏನಾಗಿರುತ್ತೆ? ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೋದಾ ನೀವೇ? ಫೈನಲ್ ಆನ್ಸರ್ ವಿಲ್ ಬಿ ವಾಟ್? ಡೆಫಿನೆಟ್ಲಿ 3 ಪಾಯಿಂಟ್ ಸಮಥಿಂಗ್ ಆಗಿರುತ್ತೆ. ಬಿಕಾಸ್ ಅಲ್ಲಿ 15ಗೆ ನಿಯರೆಸ್ಟ್ ಇರುವಂಥ ನಂಬರ್ ಸ್ಕ್ವೇರ್ ರೂಟ್ ಯಾವುದಾಗಿರುತ್ತೆ? 3 ಸಮಥಿಂಗ್ ಆಗಿರುತ್ತೆ. ಸೊ ದಿಸ್ ಇಸ್ ಹೌ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಮ್ಯಾಗ್ನೆಟಿಕ್ ಮೊಮೆಂಟಮ್ ಆಫ್ ದಿ ಎಲಿಮೆಂಟ್ಸ್. ಅರ್ಥ ಆಗ್ತಿದೆ? ಡಿಯರ್ ಸ್ಟೂಡೆಂಟ್ಸ್, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕಡಿಮೆ ಆದ ಹಾಗೆ ಅದರ ಮ್ಯಾಗ್ನೆಟಿಕ್ ಮೂಮೆಂಟು ಕೂಡ ಏನಾಗ್ತಿರುತ್ತೆ? ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ವಾಟ್? ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ದಿ ಡಿ ಸೀರೀಸ್, ಡಿ ಟ್ರಾನ್ಸಿಷನ್ ಸೀರೀಸ್ ಬಗ್ಗೆ ನಿಮಗೆ ಹೇಳಿದ್ದೀನಿ. ಟ್ರಾನ್ಸಿಷನ್ ಸೀರೀಸ್ ಅಂತ ಏನು ಹೇಳ್ತೀವಿ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಮೆಟಲ್ಸ್ ಅಂತ ಏನು ಹೇಳ್ತೀವಿ, ಅದರ ಬಗ್ಗೆ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಅದರ ಪ್ರಾಪರ್ಟೀಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಅವುಗಳ ಕೆಮಿಕಲ್ ಪ್ರಾಪರ್ಟೀಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇವತ್ತಿನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಅಂದರೆ ದಟ್ ಇಸ್ ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾಲ್ಕುಲೇಷನ್. 2 ಮಾರ್ಕ್ಸಿಗೆ ಪಕ್ಕ ಕೇಳ್ತಾರೆ ಕ್ವಶನ್ಸು. ಕ್ವಶನ್ ನಂಬರ್ 23 and 24 ಬರೋವಂಥದ್ದು, ಇದನ್ನು ಫೋಕಸ್ ಮಾಡಬೇಕು. ನೆಕ್ಸ್ಟ್ ಮನೇಲಿ ಕೂತ್ಕೊಂಡು ನೀವೇನು ಮಾಡಬೇಕಂದ್ರೆ ಹೋಮ್ವರ್ಕು ಬೇರೆ ಬೇರೆ ಎಲಿಮೆಂಟ್ಸ್ಗಳಿಗೆ ಅಯಾನ್ಸ್ಗಳನ್ನು ವೇರಿಯೇಷನ್ ಮಾಡಿ. +2 ಇದೆ, +3 ಇದೆ, ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಫೈಂಡ್ ಔಟ್ ಮಾಡ್ತೀರಾ. ನಿಮಗೆ ಕಾಂಪಿಟೇಟಿವ್ ಕ್ಲಾಸಸ್ ಮಾಡಬೇಕಾದ್ರೆ ಇವುಗಳ ಬಗ್ಗೆ ಇನ್ನೂ ಟ್ರಿಕ್ಸನ್ನು ಹೇಳ್ಕೊಡ್ತೀನಿ. ನೋಡಿದ ತಕ್ಷಣ ಈ ಥರ ಕ್ಯಾಲ್ಕುಲೇಟ್ ಮಾಡುವಂಥ ಟ್ರಿಕ್ಸನ್ನೇ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.